ಅಶ್ವಿನಿ ಅವರು ಸ್ಟುಡಿಯೋದಲ್ಲಿದ್ದಾರೆ, ಸತತವಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಏನೇ ಆಗ್ಲಿ ಷರತ್ತೇ ಬೇಕು, ಷರತ್ ನನ್ನ ಮದುವೆ ಆಗ್ಲೇಬೇಕು ಅನ್ನುವಂತ ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡ್ತಿದ್ದಾರೆ. ಬಟ್ ಕಾನೂನು ಪ್ರಕಾರನೇ ಹೋರಾಡಬೇಕು, ಬೇರೆ ಆಪ್ಷನ್ಗಳು ಕಾಣಿಸ್ತಾ ಇಲ್ಲ ಅಂತ. ಸೊ ಇಬ್ಬರ ಮಧ್ಯೆ ವೈಮನಸ್ಸುಗಳು ಬಂದಾಗ ಮಾತನಾಡಿರುವಂತ ಒಂದು ಆಡಿಯೋ ಕ್ಲಿಪ್ ಇದೆ. ಆ ಸಂದರ್ಭದಲ್ಲಿ ಇಬ್ಬರ ಸಂಭಾಷಣೆ ಹೆಂಗಿತ್ತು ಒಂದ್ಸಾರಿ ಕೇಳಿಸ್ಕೊಂಡ್ ಬನ್ನಿ. ನಿನ್ನನ್ನು ಬಿಟ್ಬಿಟ್ಟು ನಾನು ಬೇರೆಯವ್ನ ಮದುವೆ ಆಗಬೇಕು ಅಷ್ಟೇ ನಿಂದು ಕೊನೆ ಮ್ಯಾಟ್ರು ಇದು, ಗೊತ್ತಾಯ್ತಾ? ಮನೆಯಲ್ಲೆಲ್ಲ ಮಾತಾಡಿರ್ತೀಯ, ನನ್ನ ಮದುವೆ ಆಗಕ್ಕೆ ಇಷ್ಟ ಇರಲ್ಲ. ಇಷ್ಟು ದಿನ ಮ್ಯಾನೇಜ್ ಮಾಡ್ಕೊಬಂದು ಇವಳನ್ನ ಇವಾಗ ಬಿಟ್ರೆ ಇವಳು ನನ್ನ ಮೇಲೆ ಇಲ್ಲ ಅಸಹ್ಯ ಪಟ್ಕೋತಾಳೋ ಅಂತ ನೀನು ಅನ್ಕೋತೀನಿ. ನಾನು ನಿನ್ನ ಬಗ್ಗೆ ಅಸಹ್ಯ ಯಾವತ್ತೋ ಪಟ್ಕೊಂಡಿದ್ದೀನಿ, ಗೊತ್ತಾಯ್ತಾ? ನೀನು ಸೇಫ್ ಆಗಬೇಕು, ನೀನು ಸೇಫೇ ಆಗಿರಪ್ಪ, ಬೇಡ ನನಗೆ ಒಬ್ರು ಹೇಳೋದು ವೇಸ್ಟ್. ಏನ್ ವೇಸ್ಟ್? ಫೈನಲಿ ನಾನೇ ನಿನ್ನ ಮದುವೆ ಆಗೋದು, ನೀನೇ ನನ್ನ ಹೆಂಡತಿ ಆಗೋದು. ನಾನು ಆಗಲ್ಲ. ಅಲ್ಲೋ ನೀನ್ ಡಿಸೈಡ್ ಮಾಡೋದ್ರೆ ಅಲ್ಲ, ಇಬ್ರು ಡಿಸೈಡ್ ಮಾಡ್ಬೇಕು. ಇಬ್ರು ಡಿಸೈಡ್ ಏನೋ ಓಡ್ ಬಂದ್ಬಿಟ್ಟು ತಾಳಿ ಕಟ್ಬಿಡ್ತೀಯ. ನಾನು ಇರೋ ಜಾಗದಾನೆ ನಿನಗೆ ಹೇಳಿಲ್ಲ ಅಂದ್ರೆ ಅಕ್ಟೋಬರ್ ವರ್ಗು ತಾನೆ. ಅಕ್ಟೋಬರ್ ಅಷ್ಟು ಯಾಕೆ ಮಾತಾಡ್ತಿದ್ಯಾ? ಹೇಳ್ತಾ ಇಲ್ವಾ? ಅಕ್ಟೋಬರ್ ವರ್ಗು ಏನಿದೆಯಲ್ಲಪ್ಪ ನಾಟಕದ ಕಮಿಟ್ಮೆಂಟ್ಸು, ಅದನ್ನ ಕಮಿಟ್ಮೆಂಟ್ಸ್ ಅಲ್ಲ ಕಳ್ಳಾಟಗಳು. ಯಾವಳ ಜೊತೆನೋ ಇರೋ ಕಳ್ಳಾಟಕ್ಕೆ ಕಮಿಟ್ಮೆಂಟ್ಸ್ ಅನ್ನೋ ಹೆಸರು ಬೇರೆ. ನಾಚಿಕೆ ಆಗ್ಬೇಕು ಹಂಗೆ ಹೇಳ್ಕೊಳಕ್ಕೆ, ಅಸಹ್ಯ ಅದು. ಚೆನ್ನಾಗಿ ಆಟ ಆಡಿರ್ತೀರಾ, ಬಿಟ್ಕೊಡಕ್ ಆಗಲ್ಲ, ಅದಕ್ಕೆ ಹೆಸರುಗಳು ಬೇರೆ ಕಮಿಟ್ಮೆಂಟ್ಸ್ ಅಂತ. ಅಕ್ಟೋಬರ್ಗೆ ಮ್ಯಾನೇಜ್ ಆಗ್ಬಿಡುತ್ತೆ ಅಷ್ಟು ಕಮಿಟ್ಮೆಂಟ್ಸ್ಗಳು. ಹೇಳಕ್ಕೆ ಒಂದು ತಲೆ ಬಿಡ ಬೇಡ, ಒಂದು ಲಾಜಿಕ್ ಬೇಡವೇನೋ? ಅದರಲ್ಲೂ ನನ್ನಂತವಳಿಗೆ ಅಕ್ಟೋಬರಿಗೆ ಫೂಲ್ ಆಗ್ಬಿಡು. ಇವಳು ನೀನ್ ನನ್ನ ಏನೋ ಅನ್ಕೊಂಡಿದ್ಯಾ ನೀನು? ನಾನು UPSCಗೋಸ್ಕರ ಒಂದು ಕ್ಯಾಂಡಿಡೇಟ್ ನಾನು, ಗೊತ್ತಾಯ್ತಾ? ನೀನ್ ಸತ್ಯ ಹೇಳು, ಏನಕ್ಕೆ ಅದ್ ನೀನ್ ಬೊಗಳೆ ಬಿಡೋದು ನನಗೆ? ಅಕ್ಟೋಬರ್ ಕಮಿಟ್ಮೆಂಟ್ಸ್ ಅಂತ ಯಾವಳ ಹತ್ರನ ದುಡ್ಡು ಸತ್ಯ ಅಲ್ಲ ಅಂತಂದ್ರೆ ನಾನು ಅದನ್ನ ಏನೋ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಬೈಕ್ ತಗೊಳಕ್ಕೆ, ಕಾರ್ ತಗೊಳಕ್ಕೆ ಯಾವಳ ಹತ್ರನ ದುಡ್ಡು ಇಸ್ಕೊಂಡಿರ್ತೀಯ, ಕಳ್ಳಾಟ್ಗಳು ಆಡ್ಕೊಂಡಿರ್ತೀಯ ಅವಳ ಜೊತೆ. ಅವಳು ಚೆನ್ನಾಗಿ ಮ್ಯಾನೇಜ್ ಮಾಡಿರ್ತಾಳೆ, ಇರೋವರೆಗೂ ಚೆನ್ನಾಗಿ ಆಟ ಆಡಿರ್ತಾಳೆ ನಿನ್ ಜೊತೆ. ಇವಾಗ ದುಡ್ಡು ವಸೂಲ್ ಬೇಕು ಅಂತ ಕೇಳಿದಾಳೆ, ಹೆಂಗೂ ಗೊತ್ತಲ್ಲ ಮದ್ವೆ ಆಗ್ತಾನೆ ಇವನು, ನನಗೇನು ಸಿಕ್ಕಲ್ವಲ್ಲ ಸುಖ ಅಂತ ಹೇಳ್ಬಿಟ್ಟು ಕೇಳಿರ್ತಾಳೆ. ಅದನ್ನೇ ಕಮಿಟ್ಮೆಂಟ್ಸ್, ಅದೇ ನೆಪಗಳು. ಇನ್ನೂ ಸಮಯ ಇದೆ ನೋಡು. ನಾನು ನಿಮ್ ಮನೆಗೆ ಹೆಣ್ ಕೇಳಕ್ ಬರ್ತೀನಲ್ಲ, ನೀನ್ ಬೇಕಾಗಿಲ್ಲ. ನೀನ್ ಏನಕ್ ಬರೋದು? ಏನಕ್ ಬರ್ತೀಯ? ಇವತ್ ನಾಳಿಕೆ ಬರಲ್ಲಮ್ಮ, ನಾಳೆಗೆ ಬರೋ ಕೆಪಾಸಿಟಿ ಇಲ್ಲ. ಅಲೋ, ನೀನ್ ಬರೋದು ಬೇಡ, ನಮ್ ಮನೆಗ್ ಬೇಡ ಬರೋದ್ ನೀನು. ನಾನು ಯಾವಾಗ ಬರ್ತೀನಿ ಅಂತ ಹೇಳ್ತೀನೋ ಅವಾಗ ಬಾ. ನೀನ್ ಬೇಕು ಅಂತ ಬೇಡ ಅಂತ ಯಾರು ವೆಲ್ಕಮ್ ಮಾಡೋದು ಯಾರು? ಫಸ್ಟ್ ಆಫ್ ಆಲ್ ಅಷ್ಟ್ರಲ್ಲೇ ನನ್ ಮದ್ವೆ ಆಗಿರುತ್ತೆ. ಅಯ್ಯೋ ಗೊತ್ತಾಯ್ತಾ? ಹೇಳ್ತಿಲ್ವಾ? ಅಷ್ಟ್ರಲ್ಲೇ ನನ್ ಮದ್ವೆ ಆಗಿರುತ್ತೆ. ಆಯ್ತಾ? ಇನ್ನೇನ್ ಏನಾಯ್ತಾ? ಕಾಸು ಕೊಡ್ತಾ? ಏನ್ ತಿಂದೆ ಬೆಳಗ್ಗೆ? ನಾನೇನು ಕೇಳಲ್ಲ ನಿನ್ನ. ವೈ ಶುಡ್ ಐ ಟೆಲ್ ಆಲ್ ದೋಸ್ ಥಿಂಗ್ಸ್ ಟು ಯು? ಅಲ್ಲ, ನಿನಗೆ ಬರೀ ಇಂಥ ಟಾಪಿಕ್ ಮಾತಾಡಕ್ಕೆ ನಿನಗೆ ಟೈಮ್ ಸಾಕಾಗಲ್ಲ. ಇನ್ನ ತಿಂದಿದ್ದು ಉಂಡಿದ್ದು ಇನ್ನೆಲ್ಲಿ ಕೇಳಕ್ ಟೈಮ್ ಇರುತ್ತೆ? ಹಲೋ, ನಾನು ನಿಂಗೆ ಯಾವತ್ತಾದ್ರೂ ಹೇಳಿದ್ದೀನ ವರದಿನ ತಿಂಡಿ ಏನು ಅಂತ? ನೋಡೋ, 8 ಗಂಟೆ ಕರೆಕ್ಟಾಗಿ 8 ಗಂಟೆಗೆ ಮಾಡಕ್ಕಾಗಲ್ಲ. ಒಂದ್ 5 ನಿಮಿಷ ಹೆಚ್ಚು ಕಡಿಮೆ. 1 ನಿಮಿಷ ನೀನ್ ಅಫೇರ್ ಇಟ್ಕೋಬಾರ್ದು, ನಾನು ಅಫೇರ್ ಇಟ್ಕೋಬಾರ್ದು. ನಾನು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ, ಫೋನ್ ಮಾಡ್ತೀನಿ. ಬೇಕಾಗಿಲ್ಲ, ಯಾರಿಗೆ ಕಾಲ್ ಮಾಡ್ತೀನಿ. ತಡಿ, ನೀನ್ ಅಫೇರ್ ಇಟ್ಕೋಬಹುದು, ನಾನು ಇಟ್ಕೋಬಾರ್ದಾ? ನಾನು ಅವಕ್ಕೆಲ್ಲ ಆನ್ಸರ್ ಮಾಡಲ್ಲ, ನನ್ಗೆ ಅವಶ್ಯಕತೆನೂ ಇಲ್ಲ, ಆಯ್ತಲ್ವಾ? ಇದಕ್ಕೆಲ್ಲ ಆನ್ಸರ್ ಮಾಡಿ ನಿನಗೆ 1 ಮಾತಿಗೆ 100 ಮಾತು ಕೇಳೋ ಅಷ್ಟು ನನಗೆ ಆಗಲ್ಲ. ಓ, ಸತ್ಯ ಗೊತ್ತಾಗ್ಬಿಡ್ತಲ್ಲ ಅದಕ್ಕೆ. ಇವಾಗ ಎಲ್ಲೋ ಐತಪ್ಪ ಅನ್ನೋದು ಹೊರಟೇ ಹೋಯ್ತು ನೋಡು. ಗೊತ್ತೇ, ಇವಾಗ ಕಂಡಿಡ್ದೆ, 2 ನಿಮಿಷದಲ್ಲೇ ಕಂಡಿಡ್ದೆ. ನಾನು ಅದು ಸೀರಿಯಸ್ ಆಗಿ ಮಾತಾಡಿದ ತಕ್ಷಣ ಅದು ಹೋಯ್ತು. ಫುಲ್ ನೀನು ಎಂತಾದ್ರು ಹೇಳ್ತಾರಲ್ಲ, CID ನೀನು ಫುಲ್ ನಿಂಗೆಲ್ಲ ಗೊತ್ತಾಗುತ್ತೆ. ಇಂಥವ್ರು ಇರ್ತಾರ ಭೂಮಿ ಮೇಲೆ? ನಿನ್ನಂತವ್ರು ಇರ್ತಾರ? ಐ ಡೋಂಟ್ ವಾಂಟ್. ಅಸಹ್ಯ ನೀನು, ನಂಗೇನು ಹೇಳ್ಬೇಡ. ಗುಡ್ ನೈಟ್ ಚಿನ್ನ, ಲವ್ ಯು, ಬಾಯ್. ಅಶ್ವಿನಿ ಅವರ ಇಷ್ಟೆಲ್ಲ ಮಾತಾಡಿದ್ದೀರಿ, ಬೈದಿದ್ದೀರಿ, ವಿಷಯ ಗೊತ್ತಾದ್ಮೇಲೆ ಆದರೂ ನೀವೇ ಬೇಕು ಅಂತ ಅವ್ರು ಹೇಳಿದ್ರು. ಬಟ್ ಕೊನೆ ಮೂಮೆಂಟಿಗೆ ನೀವು ಬೇಡ ಅಂತ ಬೇರೆದವ್ರಿಗೆ ತಾಳಿ ಕಟ್ಟಿದ್ದಾರೆ. ಈಗಲೂ ಕೂಡ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿ ಷರತ್ತೆ ಬೇಕು ಅಂತೀರಾ? ಖಂಡಿತ. ನಾನು ನಾರ್ಮಲಿ ಮಾತಾಡೋವಾಗ ಕೇಳಿಸ್ಕೊಳ್ತಾ ಇದ್ದೆ, ಅಳ್ತಾ ಇದ್ದಾರೆ, ಭಾವುಕರಾಗ್ತಿದ್ದಾರೆ ಅಶ್ವಿನಿ ಅಂತ. ಬಟ್ ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಂಗೆ ಕಾಣಿಸುತ್ತೆ ಮೇಡಮ್. ನಾನು ಸ್ಟ್ರಾಂಗೇ ಮೇಡಮ್. ನಾನು ಯಾಕಂದರೆ ನಾನು ಫುಲ್ ಬೋಲ್ಡ್, ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಬೋಲ್ಡ್ ಆಗೇ ಬೆಳೆದಿರೋದು. ನಾನು ಯಾವತ್ತೂ ಸ್ಟ್ರಾಂಗೇ ಮೇಡಮ್. ಯಾವಾಗ ನಮ್ಮಲ್ಲಿ ಜಸ್ಟಿಸ್ ಅನ್ನೋದಿರುತ್ತೆ, ನ್ಯಾಯ ಅನ್ನೋದಿರುತ್ತೆ, ಆಟೋಮೆಟಿಕ್ ಆಗಿ ಪವರ್ ಅನ್ನೋದು ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ತಪ್ಪು ಮಾಡಿಲ್ಲ ಮೇಡಮ್. ಸೊ 10 ವರ್ಷ ನನ್ನದು ವೇಸ್ಟ್ ಆಗುತ್ತೆ. ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳಬೇಕು ಮೇಡಮ್, ಸೋಷಿಯಲ್ ಮೀಡಿಯಾ ನಾನು ಯೂಸ್ ಮಾಡಲ್ಲ. ನಾನು ತುಂಬ ಒಂದು 5 ಇಯರ್ಸ್ ಆಯಿತು ನಾನು ಮಾಡಿಲ್ಲ. UPSC ಪ್ರಿಪ್ರೇಷನಿಂದ ಕೆಲವರು ಕಮೆಂಟ್ಸ್ ಹಾಕಿರ್ತಾರೆ. ನನಗೆ ಅವಾಗ ಏನಾಗುತ್ತೆ ಅಂತಂದರೆ, ಈ ಮೀಡಿಯಾ ಬಗ್ಗೆನೂ ಕೆಲವರು ತಪ್ಪಾಗಿ ಮಾತಾಡ್ತಾರೆ ಮೇಡಮ್. ಸತ್ಯಾನ್ವೇಷಣೆ ಅವ್ರನ್ನ ಮಾಡಬೇಕು. ಪಿಕ್ಚರ್ನ ನಾವು ಸ್ಟಾರ್ಟಿಂಗಿಂದ ನೋಡಿದ್ರೆ ಕರೆಕ್ಟ್ ಅರ್ಥ ಗೊತ್ತಾಗುತ್ತೆ. ಯಾರ್ದೋ ಒಬ್ಬರ ಜೀವನನ ಅರ್ಧ ಪಾರ್ಟ್ ಒಂದು ತಿಳ್ಕೊಂಬಿಟ್ಟು ಬಿಟ್ಟು ನೋಡಿಬಿಟ್ಟು ಅವ್ರ ಪೂರ್ತಿನ ಚರಿತ್ರೆನ ಹೇಳೋದು ತಪ್ಪಾಗುತ್ತೆ. ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಹಂಗೆ
ತುಂಬಾ ನನ್ನ ಬಗ್ಗೆ ಏನೇನೋ ಮಾತಾಡಿ ಕಮೆಂಟ್ಸ್ ಮಾಡಿದ್ದಾರೆ. ಕೆಲವರು ಪಾಸಿಟಿವ್ ಆಗಿ ಮಾಡಿದ್ದಾರೆ, ಕೆಲವರು ನೆಗೆಟಿವ್ ಆಗು ಮಾಡಿದ್ದಾರೆ. ಮೇಡಮ್ ಅವ್ರಿಗೆ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನನ್ನ ಜೀವನದಲ್ಲಿ ನಾನು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ದುಡಿದು ನಾನು ಎಜುಕೇಷನ್ ಮಾಡಿ ನನ್ನ ತಂದೆಗೆ ತಾಯಿಗೆ ನಾನು ಇಬ್ಬರನ್ನೂ ಸಾಕ್ಕೊಂಡು, ನನ್ನ ತಮ್ಮ ಅವನು ಫಿಸಿಕಲಿ ಅಂದರೆ ಸ್ವಲ್ಪ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಓಕೆ, ಅವನು ನಮ್ಮ ತಂದೆ ಸತ್ತೋದ್ಮೇಲೆ ಡಿಪ್ರೆಷನ್ಗೆ ಹೋಗಿದ್ದಾನೆ. ಅಂಥವನ್ನ ಸಾಕ್ಕೊಂಡು ನಾನು ಜೀವನ ನಡೆಸ್ಕೊಂಡು, ಈವನ್ ಮದುವೆ ಆಗೋ ಹುಡುಗ ಶರತ್ಗೂ ಕೂಡ ದುಡ್ಡು ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ಕೊಂಡು ಬದುಕ್ತಾ ಇರೋ. ಟೋಟಲ್ 4,85,000 ಒಟ್ಟಿಗೆ ಕೊಟ್ಟಿಲ್ಲ ಮೇಡಮ್, ಸ್ವಲ್ಪ ಸ್ವಲ್ಪ ಅದಕ್ಕೂ ಕೂಡ ರೆಕಾರ್ಡಿಂಗ್ಸ್ ಇದೆ ಮೇಡಮ್, ನೀವು ಅದನ್ನು ನೋಡ್ಕೋಬಹುದು. ನಾನು ಹಿಂಗೆ ಕೊಟ್ಟಿರೋಂಥ ಹೆಣ್ಮಗಳು ನಾನು. ಜೊತೆಗೆ ಅವ್ರು ಏನು ಹೇಳ್ತಾರೆ, ಓ ಇವಳು ತುಂಬ ಏಜ್ ಆಗಿದೆ, ಹುಡುಗಂಗೆ ತುಂಬ ಏಜ್ ಕಮ್ಮಿ. ಮೇಡಮ್ ಏಜಿಂಗ್ ಅನ್ನೋದೊಂದು ನ್ಯಾಚುರಲ್ ಪ್ರಾಸೆಸ್, ಅದನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಐಶ್ವರ್ಯ ರೈ ಅವರು ಮಿಸ್ ವರ್ಲ್ಡ್ ಆದಾಗ ಹೇಗಿದ್ರು ಹಾಗೆ ಈಗಲೂ ಇಲ್ಲ. ಸೊ ಹಾಗಾಗಿ ಅವರು ಕಮೆಂಟ್ಸ್ ಮಾಡೋರು ಸ್ವಲ್ಪ ಯೋಚನೆ ಮಾಡಿ ಅಳೆದು ತೂಗಿ ಮಾತಾಡಬೇಕು. ಯಾರ್ದೋ ಜೀವನಕ್ಕೆಲ್ಲ ಉತ್ತರ ಕೊಟ್ಕೊಂಡು ಎಫೆಕ್ಟ್ ಆಗುತ್ತೆ. ಈಗ ಜೀವನ ನೀವು ನಿನ್ನೆ ರಾತ್ರಿ ನೋಡಿದಾಗ ನನಗೆ ಡಿಪ್ರೆಷನ್ಗೆ ಹೋಗೋವಷ್ಟು ಫೀಲ್ ಆಯ್ತು ಮೇಡಮ್. ಆಗ ನಾನು ಒಂದೇ ಒಂದು ಥಿಂಕ್ ಮಾಡಿದ್ದೇನೆ ಅಂದ್ರೆ, ಪುನೀತ್ ಸರ್, ಅಪ್ಪು ಸರ್ ಹೇಳ್ತಾರೆ ಕಾಮೆಂಟ್ ಮಾಡೋರೆಲ್ಲ ಕೆಲಸನ ಮಾಡೋರಲ್ಲ ಅಂತ. ಅದೊಂದು ನನಗೆ ನೆನಪಿಗೆ ಬಂದ್ಬಿಡುತ್ತೆ. ಹಾಗಾಗಿ ದಯಮಾಡಿ ಯಾರೇ ನೆಗೆಟಿವ್ ಆಗಿ ಬ್ಯಾಡ್ ಆಗಿ ಕಮೆಂಟ್ ಮಾಡೋರು ಮುಂಚೆ ಒಬ್ರು ಲೈಫ್ ಬಗ್ಗೆ ಖಂಡಿತವಾಗಿ ಆಳವಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ, ಯಾರ ಬಗ್ಗೆನಾಗ್ಲಿ. ಅಲ್ಟಿಮೇಟ್ ಅಶ್ವಿನಿ ಏನ್ ಯಾವ ರೀತಿ ಹೋರಾಟ ಇರುತ್ತೆ? ಈಗ ಶರತ್ ಬೇಕೇ ಬೇಕು ಅಂತ ಹೇಳ್ತಿದ್ದೀರಲ್ಲ, ಕಾನೂನು ಪ್ರಕಾರನೇ ಹೋಗಬೇಕು, ಕಾನೂನು ಪ್ರಕಾರ ಏನು ಆಪ್ಷನ್ಸ್ ಇದೆಯೋ ಅದನ್ನು ಲೀಗಲಿ ನಾವು ನೋಡ್ಬೇಕಾಗುತ್ತೆ. ಬಟ್ ಸಮಾಜ ಒಪ್ಪಲ್ಲ. ಒಬ್ಬರನ್ನ ಮದುವೆ ಆಗಿ ಮತ್ತೊಬ್ಬ ನನಗೂ ಕೂಡ ತಾಳಿ ಕಟ್ಟು, ನನ್ನ ಜೊತೆಗೇನೋ ಇರು, ನನ್ನ ಜೊತೆಗೇನೋ ಸಂಸಾರ ಮಾಡೋ, ಅವ್ರ ಜೊತೆಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ರೆ ಸಮಾಜ ಒಪ್ಪಲ್ಲ. ಹಂಗಾಗಿ ಹೆಂಗಿರುತ್ತೆ ನಿಮ್ಮ ಹೋರಾಟ? ಶರತ್ ಬೇಕೇ ಬೇಕು ಅಂತ ಪಟ್ಟಿಡಿದಿರಿ, ಈಗಲೂ ಕೂಡ ಶರತ್ ಬೇಕಾ? ಮೇಡಮ್ 10 ವರ್ಷ ನಂದು ಏನಿದೆ ವೇಸ್ಟ್ ಆಗಿದೆ ಮೇಡಮ್. 2015 ಟಿಲ್ 25 ನಂದು ವೇಸ್ಟ್ ಆಗಿದೆ. ಈ ವ್ಯಾಲ್ಯೂಯಬಲ್ ಪ್ರೆಷಿಯಸ್ ಟೈಮ್ನ ಯಾರು ತುಂಬಿಕೊಡಕ್ಕಾಗತ್ತೆ? ಯಾರೂ ಕೊಡೋದಕ್ಕಾಗಲ್ಲ. ಅದ್ರ ನಡುವೆ ನನಗೆ ಬಂದಂಥ ಎಷ್ಟೋ ಪ್ರಪೋಸಲ್ಗಳನ್ನ ನಾನು ಕಳ್ಕೊಂಡಿರೋದು ಈತನಿಂದಾನೆ. ಆತ ಮಾತಾಡಿರೋದ್ರಲ್ಲೂ ನೀವು ಕೇಳಿದ್ದೀರಾ, ಬೇಡ ಬೇಡ ಅಂತಾನೆ ಹೇಳ್ಕೊಂಡು ಬಂದಿದ್ದಾರೆ ಪ್ರಪೋಸಲ್ಗೆಲ್ಲ ಅಪೋಸ್. ಈಗ ಕರೆಕ್ಷನ್ ಅಂತ ಮಾಡ್ಬೇಕಂದ್ರೆ ಇವ್ರ ಕೈಲಿಂದ ಮಾತ್ರ ಸಾಧ್ಯ. ಹಾಗಾಗಿ ಈತನನ್ನ ನನ್ಗೆ ಕಾನೂನು ಮುಖಾಂತರವಾಗೇ ನಾನು ಹೋರಾಟ ಮಾಡ್ತೀನಿ. ಟು ಬಿ ಆನೆಸ್ಟ್, ನಾನು ಪ್ರೀತಿ ಮಾಡಿರೋದು ನಿಜ ಆಗಿದ್ರೆ, ಹಾಗೆ ನಾನು ಒಳ್ಳೆ ರೀತಿಲಿ ನಾನು ಏನು ಇರೋದು ಸತ್ಯ ಆಗಿದ್ರೆ ಖಂಡಿತ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ, ಭರವಸೆ ಇದೆ. ಹಾಗೆ ನಾನು ಡಾಕ್ಟರ್ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನದ ಮೇಲೆ ಭರವಸೆ ಇಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಅದು ಅನ್ಯಾಯ ಆಗಲ್ಲ ಮೇಡಮ್. ಏನಿದೆ ಜಸ್ಟಿಸ್ಸು ನನಗೆ ಸಿಕ್ಕೇ ಸಿಗುತ್ತೆ. ನಾನು ಹೋರಾಟ ಮಾಡ್ತೀನಿ ಮೇಡಮ್. ಅಟ್ ಲಾಸ್ಟ್ ನನ್ನ ಗೆಲುವನ್ನು ಪಡಿತೀನಿ, ನನ್ನ ಷರತ್ತನ್ನ ಪಡ್ಕೊಳ್ತೀನಿ ಅನ್ನೋ ಭರವಸೆಯಲ್ಲಿ ನಾನು ಇದ್ದೀನಿ. ನಾನು ಎಲ್ಲ ಲೀಗಲ್ ಮೇಡಮ್, ಯಾವುದು ಇಲ್ಲಿಗಲ್ ಆಗಿ ನಾನು ಹೋರಾಟ ಮಾಡ್ತಾ ಇಲ್ಲ. ಎಲ್ಲ ಕಾನೂನುವಾಗಿ, ಕಾನೂನು ಬಾಹಿರ ಏನಿಲ್ಲ, ಎಲ್ಲ ಕಾನೂನು ಚೌಕಟ್ಟು ಒಳಗೆ. ಕಾಯ್ತೀರಿ ಶರತ್ ವಾಪಸ್? ಎಷ್ಟು ವರ್ಷ ಅಂತಲ್ಲ ಮೇಡಮ್. ಈಗ ನನ್ನ ತಾಯಿನ ತಮ್ಮನ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನನ್ನಲ್ಲಿದೆ. ಜೊತೆಗೆ ನನ್ನ ಏನಿದೆ, ನನ್ನ ಎಲ್ಲ ಮನೆ ಜವಾಬ್ದಾರಿ ಕಂಪ್ಲೀಟ್ ನಂದೆ. ಅಕಾಡೆಮಿಕ್ಸ್ ಏನಿದೆ ನಂದು ಫುಲ್ ನಾನು ನೋಡ್ಕೊಳ್ತಾನೆ ನನ್ನ ಕಾಲ ಕಳೀತಾ ಇರ್ತೀನಿ. ಇವ್ರಿಗೆ ಭರವಸೆ ಇದ್ದು, ನನ್ಗೆ ಗೊತ್ತು ಅವರಿಗೆ ನಾನೇ ಅವ್ರನ್ನ ಚೆನ್ನಾಗಿ ಸಾಕೊಂಡು ನೋಡ್ಕೊಳ್ತಾ ಇದ್ದಿದ್ದು. ಅದು ನೋಡ್ಕೊಂಡು ಅವ್ರ ಮನಸ್ಸು ಕರಗಿ ಅವ್ರು ಬಂದೇ ಬರ್ತಾರೆ ಅನ್ನೋ ಭರವಸೆ ನನ್ನಲ್ಲಿದೆ ಮೇಡಮ್. ಓಕೆ, ಎನಿವೇ ನಮ್ಮ ಆಶಯ ಕೂಡ ಅಷ್ಟೇ. ಹಂಗಂತ ಒಬ್ರು ಸಂಸಾರನ ಹಾಳು ಮಾಡಿ ಇನ್ನೊಬ್ಬರ ಭವಿಷ್ಯವನ್ನ ಹಾಳು ಮಾಡಿ ಬಂದು ಬಿಡಿ ಅಂತ ಅಲ್ಲ. ಪ್ರೀತಿ ಮಾಡಿದ್ ನಿಜ ಆಗಿದ್ರೆ, ಭರವಸೆ ಕೊಟ್ಟಿದ್ದು, ಪ್ರಾಮಿಸ್ ಮಾಡಿದ್ದು ನಿಜ ಆದ್ರೆ ಅವ್ರು ಹೋರಾಟ ಮಾಡ್ತೀನಿ ಅಂತಿದ್ದಾರೆ, ನ್ಯಾಯ ಸಿಗ್ಲಿ ಅಂತ ಹೇಳ್ತೀವಿ ಅಷ್ಟೇ. ಯಾರ ಪರವಾಗಿ ಏನು ಸರಿ ತಪ್ಪುಗಳಿದೆ ಅದು ಕಾನೂನು ಪ್ರಕಾರ ಹೋರಾಟ ಮಾಡಿದಾಗ ಅದು ಕನ್ಸಿಡರ್ ಆಗುತ್ತೆ, ಆ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ. ಸೊ ಹಂಗೇನಾದ್ರೂ ಇದ್ರೆ ಖಂಡಿತ ನ್ಯಾಯ ಸಿಗ್ಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರು ಇಷ್ಟೊತ್ತು ಕೂತ್ಕೊಂಡು ಮಾತನಾಡಿದ್ದಕ್ಕಾಗಿ. ಖಂಡಿತ ಮೇಡಮ್, ನನಗೆ ಒಂದು ವೇದಿಕೆ, ನನ್ನ ಪ್ಲಾಟ್ಫಾರ್ಮ್ಗೆ ಕರೆದು ನನಗೆ ನನ್ನ ನೋವನ್ನ ಏನು ಆಲಿಸಿದ್ದಕ್ಕೆ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ, ಮತ್ತು ಮೇಡಮ್ ರಾಧಾ ಹಿರೇಗೌಡರು, ಮತ್ತು ನಿಮಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಬಹುತೇಕರೀಗ ಈ ಕಾರ್ಯಕ್ರಮ ನೋಡಿದಾಗ ಮದುವೆ ಆಗ್ಬಿಟ್ಟಿದೆ, ಈಗ ಹೆಂಗೆ ಶರತ್ ಬೇಕು ಅಂದ್ರೆ ಅಶ್ವಿನಿಗೆ ಶರತ್ ಸಿಕ್ಬಿಡ್ತಾರೆ, ಅದು ಕಾನೂನು ಪ್ರಕಾರ ಸಮಾಜ ಕೂಡ ಒಪ್ಪಲ್ಲ ಅನ್ನೋದು ಬಹುತೇಕರ ಪ್ರಶ್ನೆ. ಎಕ್ಸಾಕ್ಟ್ಲಿ ಆ ಪ್ರಶ್ನೆ ಅಲ್ಟಿಮೇಟ್ ಆಗಿ ಎಲ್ರಿಗೂ ಕೂಡ ಕಾಡುತ್ತೆ. ಬಟ್ 10 ವರ್ಷ ಪ್ರೀತಿ ಮಾಡಿದ್ದೀನಿ, ಅವ್ರನ್ನ ನಂಬಿ ಸರ್ವಸ್ವವನ್ನ ಕೂಡ ಅರ್ಪಿಸ್ಬಿಟ್ಟಿದ್ದೀನಿ ನಾನು, ಹಂಗಾಗಿ ಶರತ್ ನನಗೆ ಬೇಕು, ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ ಅಂತ ಅಶ್ವಿನಿ ಹೇಳ್ತಿದ್ದಾರೆ. ಬಟ್ ಇದರಿಂದ ಒಂದು ಅರ್ಥ ಆಯ್ತು, ಪ್ರೀತಿ ಮಾಡುವಾಗ ನೀವು ನಂಬಿ ಎಲ್ಲ ಸರ್ವಸ್ವವನ್ನ ನೀವು ಒಬ್ಬರಿಗೆ ಕೊಡ್ತಾ ಇದ್ದೀರಿ ಅಂತ ಆದಾಗ 100 ಸಲ ಯೋಚನೆ ಮಾಡಿ ಅವರ ಹಿನ್ನೆಲೆಯನ್ನ ದಯವಿಟ್ಟು ಯೋಚನೆ ಮಾಡಿ ಅವ್ರನ್ನ ಪ್ರೀತಿ ಮಾಡಿ ಮುಂದುವರಿಯಿರಿ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮ ಮಾಡಿದ್ದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.